ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಅದಾದ ನಂತರ ಅಡುಗೆ ಮನೆಗೆ ಬಂದು ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಕಲಸಿಟ್ಟು ಈಗ ಮೂಲಂಗಿ ಪಲ್ಯ ಮಾಡ್ಕೊತಾ ಇದ್ದೆ. ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂದರೆ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದು ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಫ್ರೈ ಮಾಡ್ಕೋಬೇಕು. ತುರಿದಿಟ್ಕೊಂಡಿರೋ ಮೂಲಂಗಿ ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಮೂಲಂಗಿ ಪಲ್ಯ ರೆಡಿ ಆಗೋಗುತ್ತೆ. ನಮ್ಮ ಮನೆಯವ್ರಿಗೆ ಮೂಲಂಗಿ ಪಲ್ಯ ಹಾಗೆ ಚಪಾತಿ ಮಾವಿನ ಹಣ್ಣಿತ್ತು, ಅದನ್ನು ಕೂಡ ತಿಂಡಿಗೆ ಅಂತ ಕೊಟ್ಟಿದ್ವಿ. ಅವರು ಡ್ಯೂಟಿಗೆ ಹೋಗ್ತಾಯಿದ್ರು, ಸೊ ಹಾಗಾಗಿ ತಿಂದ್ಬಿಟ್ಟು ಹೋದರು. ಮಾರ್ಕೆಟಿಂದ ತರಕಾರಿ ಕಾಳುಗಳು ಎಲ್ಲ ತಗೊಬಂದಿದ್ರು, ಅದನ್ನೆಲ್ಲ ಬಿಡಿಸಿ ಎತ್ತಿಟ್ವಿ. ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ನಮ್ಮ ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ರಾಗಿ ಹಾಕೋ ಕೆಲಸ ಇತ್ತು, ಹಾಗಾಗಿ ನಾನು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಪ್ಪ ಮತ್ತು ಇನ್ನೊಂದಿಬ್ಬರು ಕೆಲಸದವ್ರು ಬಂದಿದ್ದರು. ಅವರೆಲ್ಲ ಸೇರಿಕೊಂಡು ರಾಗಿ ಹಾಕಿದ್ವಿ. ನಮ್ಮ ಮಾವ ಅವರು ಟ್ಯಾಕ್ಟ್ರಿಲಿ ಉಕ್ಕೆ ಹೊಡೆದ್ರು. ನಾವೆಲ್ಲರೂ ಸಾಲಲ್ಲಿ ರಾಗಿ ಹಾಕ್ಕೊಂಡು ಹೋದ್ವಿ. ಅದಾದಮೇಲೆ ರಾಗಿ ಎಲ್ಲ ಹಾಕಿ ಮುಗಿದ್ಮೇಲೆ ನಮ್ಮ ಮಾವ ಸೊಪ್ಪು ಕಟ್ಟಿ ಹೊಡಿತಾ ಇದ್ದಾರೆ, ರಾಗಿ ಎಲ್ಲ ಮುಚ್ಕೊಳ್ಳಿ ಅಂತ. ನನ್ನ ಮಗಳು ಕೂಡ ಅಲ್ಲೇ ಆಟ ಆಡ್ತಾ ಇದ್ಲು. ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಟ್ಯಾಕ್ಟ್ರಿ ಮೇಲೇ ಮನೆ ಹತ್ರ ಬಂದ್ವಿ. ಅಲ್ಲಿ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನನ್ನ ಗಂಡನ ಮನೆಗೆ ವಾಪಸ್ ಬಂದ್ವಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.